ಯತಸ್ವ ಸಂದರ್ಶನತೋ ನರಾಣಾಂ ವರಾಂಗನಾನಾಂ ಸುರಚಾರಣಾನಾಂ ಮನಾಂಸಿ ಸರ್ವಾಣ್ಯಪಕರ್ಷತೀಶಃ ತತೋಪಿ ಕೃಷ್ಣಂ ಪ್ರವದಂತಿ ಸಂತಃ. ಕೃಷ್ಣ ಏನರ್ಥ? ಕರ್ಷತಿ ಇತಿ ಕೃಷ್ಣ, ಸೆಳಿತಾನೆ ಅಂತ. ಏನು ಸೆಳೆಯೋದು? ಅದಕ್ಕೆ ರಾಜರಂತಾರೆ, ಅವನು ನೋಡ್ತಾ ಇದ್ದರೆ ಸಾಕು. ಕೃಷ್ಣ ನೋಡ್ತಾ ಇದ್ದಾನೆ, ನೋಡಿದರೆ ಅವನ ದೃಷ್ಟಿ ಬೀಳ್ತಾ ಇದ್ದ ಹಾಗೆ ಎಲ್ಲರ ನೋಟ ಕೃಷ್ಣನ ಮೇಲೆ ಇರ್ತದೆ. ಎಂಥೆಂಥವರು ಎಲ್ಲರೂ ಕೂಡ ಮೈಮರೆತು ಬಿಡುತ್ತಾರೆ. ಕೃಷ್ಣ ಅವನು ವೇಣುಗಾನ ಮಾಡ್ತಾ ಇದ್ದಾನೆ, ಅಲ್ಲಿದ್ದಾನೆ ಅಂತ ಗೊತ್ತಾಯಿತು. ಹಾಲು ಕರೆಯೋದನ್ನು ಅರ್ಧಕ್ಕೆ ಬಿಟ್ಟು ಹೋಗಿಬಿಟ್ಟಿದ್ದಾರಂತೆ. ಭಾರಿ ಅನರ್ಥ. ಹಾಲು ಕರೆಯೋದು ಮಧ್ಯಕ್ಕೆ ಬಿಡಬಾರದು, ಬಹಳ ತೊಂದರೆ ಆಗುತ್ತೆ. ಮೈ ಮೇಲೆ ಎಚ್ಚರವೇ ಇಲ್ಲ. ಒಂದು ಕೈಗೆ ಬಳೆ ಇದೆ, ಇನ್ನೊಂದು ಕೈಗೆ ಇಲ್ಲವೇ ಇಲ್ಲ, ಹಾಗೆ ಹೋಗ್ತಾ ಇದ್ದಾರೆ. ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿದ್ದಾರೆ, ಇನ್ನೊಂದು ಕಣ್ಣಿಗೆ ಕಾಡಿಗೆನೂ ಇಲ್ಲ, ಹಾಗೆ ಹೋಗ್ತಾ ಇದ್ದಾರೆ. ಕಣ್ಣಿಗೆ ಕಾಡಿಗೆ ಹಚ್ಚಿಲ್ಲ ಅಂತಂದರೆ ಕೃಷ್ಣನ ನೋಡ್ತೇನಲ್ಲ, ಅದೇ ಕಣ್ಣಿಗೆ ಕಾಡಿಗೆ ಅಂತಾಳೆ. ಕೃಷ್ಣನ ದರ್ಶನ ಅಷ್ಟು ಮೈ ಮರೆಸುತ್ತೆ. ಹೀಗಾಗಿ ಕೃಷ್ಣನನ್ನು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಎಂಥೆಂಥವರನ್ನು ಸೆಳೀತಾ ಇದ್ದಾನೆ. ಎಲ್ಲ ಗೋಕುಲದ ಗೊಲ್ಲತಿಯರು, ಮಥುರಾಪಟ್ಟಣದ ಜನತೆ, ದ್ವಾರಕಾಪಟ್ಟಣದ ಜನರು, ಹಸ್ತಿನಾವತಿಯವರು, ಕೃಷ್ಣ ಎಲ್ಲಿಗೆ ಹೋಗ್ತಾನೆ ಅಲ್ಲಿ ಎಲ್ಲರೂ ಕೂಡ ಸೇರಿ ಅವನನ್ನೇ ನೋಡ್ತಾ ಇದ್ದಾರೆ. ರುಕ್ಮಿಣಿಯನ್ನ ಅಪಹರಿಸಬೇಕು ಅಂತ ಕೃಷ್ಣ ಹೋದ. ವಿದರ್ಭ ದೇಶದ ಹೊರಗಿರುವಂತಹ ಒಂದು ಉದ್ಯಾನವನಕ್ಕೆ ಕೃಷ್ಣ ಹೋದರೆ ಉದ್ಯಾನವನಕ್ಕೆ ಅಂತ ಬಂದಿರ್ತಾರೆ. ಆ ಬಂದಂತಹ ಜನ ಎಲ್ಲ ಅವ್ರು ಇವನನ್ನೇ ನೋಡ್ತಿದ್ದಾರೆ ಅಂತ. ಎಂಥ ಇವನು ಸುಂದರನಾಗಿದ್ದಾನೆ, ಇಂಥವನ್ನ ನಾವು ನೋಡಲೇ ಇಲ್ಲಲ್ಲ ಅಂತ ಹೇಳಿ ಆ ಊರಿನವರೆಲ್ಲ ಅವನನ್ನೇ ನೋಡ್ತಾ ಇದ್ದಾರಂತೆ. ಹೀಗೆ ಎಲ್ಲರ ನೋಟವನ್ನು ಸೆಳೆಯುವಂಥವನು, ಮನಸ್ಸನ್ನು ಸೆಳೆಯುವಂಥವನು. ದೇವತೆಗಳು, ಸಿದ್ಧರು, ಚಾರಣರು, ಗಂಧರ್ವರು ಅವರೆಲ್ಲರ ಮನಸ್ಸನ್ನು ಅಪಹರಿಸುವಂಥವನು ಇವನಾದ್ದರಿಂದ ನಿಜವಾಗಿ ಅವನು ಕರ್ಷತಿ. ಅಯಸ್ಕಾಂತದಂತೆ ಎಲ್ಲೋ ದೂರ ಇರುವಂತಹ ಅದು ಅಯಸ್ಕಾಂತ ಕಬ್ಬಿಣವನ್ನು ಮಾತ್ರ ಎಳೀತದೆ. ಈ ಕೃಷ್ಣ ಹಾಗಲ್ಲ, ಸಜ್ಜನರನ್ನೆಲ್ಲರನ್ನೂ ಸೆಳೀತಾನೆ. ಎಲ್ಲ ಸಜ್ಜನರನ್ನು ಸೆಳೆಯುವಂಥವನು ಕೃಷ್ಣ. ಆದ್ದರಿಂದಲೇ ಅವನನ್ನು ಕೃಷ್ಣ ಅಂತ ಕರೆಯೋದು. ಕರ್ಷತಿ ಇತಿ ಕೃಷ್ಣ, ಸೆಳೀತಾನೆ, ತನ್ನ ಬಳಿಗೆ ಅವನು ಸೆಳೀತಾ ಇದ್ದಾನೆ. ಎಲ್ಲರ ನೋಟವನ್ನು, ಎಲ್ಲರ ಮನಸ್ಸನ್ನು ಸೆಳೀತಾನೆ. ಇದರ ಚಿಂತನೆ ಮಾಡಿ ನಮ್ಮ ಮನಸ್ಸೂ ಕೂಡ ಕೃಷ್ಣನ ಕಡೆಗೆ ಹೋಗಬೇಕು. ಲೌಕಿಕ ವಿಷಯಗಳ ಕಡೆಗೆ ಹೋಗದೇನೆ ಕೃಷ್ಣನ ಕಡೆಗೆ ಹೋಗಬೇಕು. ಅದಕ್ಕೆ ಕೃಷ್ಣ ಕೃಷ್ಣ ಅಂತ ಅವನ ಚಿಂತನೆಯನ್ನು ಮಾಡಿದಾಗ ನೋಡಿ, ಕೃಷ್ಣ ಅವನು ಸೆಳೆಯುವವನು. ನಮ್ಮ ಮನಸ್ಸನ್ನೂ ಸೆಳೆಯಲಿ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದೇನೆ ದೇವರ ಕಡೆಗೇನೆ ಹೋಗಲಿ. ಅದಕ್ಕಾಗಿ ಕೃಷ್ಣ ಕೃಷ್ಣ ಅಂತ ಹೇಳಬೇಕು. ಎಲ್ಲ ಕರ್ಮವನ್ನು ಮಾಡಿ ಕೊನೆಗೆ ಕೃಷ್ಣಾರ್ಪಣ ಅಂತ. ಇದು ಎಲ್ಲೋ ಆಲೋಚನೆ ಮಾಡಿದಂತಹ ಕರ್ಮ ಅಂತ ಆಗೋದಲ್ಲ. ಕೃಷ್ಣನ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು. ಇದೆಲ್ಲವೂ ಭಗವಂತನಿಗೆ ಅರ್ಪಿತವಾಗಬೇಕು. ಅದಕ್ಕೆ ಕೃಷ್ಣಾರ್ಪಣ. ಹೀಗೆ ಅವನು ಕೃಷ್ಣ. ಯತಸ್ಸ ಪೃಥ್ವೀತಲ ಸಂಸ್ಥಿತೋಪಿ ಸುಖೀಧರಣ್ಯ ಸುಖದಾಯಕಶ್ಚ ತತೋಪಿ ಕೃಷ್ಣಂ ಪ್ರವದಂತಿ ಕೃಷ್ಣಂ ಸಮುಲ್ಲಸತ್ ಕೇಶವ ಕೇಶರೂಪಂ. ದೇವರ ಹತ್ರ ಕೇಳಿಕೊಂಡ್ರಂತೆ, ದೇವರೇ, ಭೂಲೋಕದಲ್ಲಿ ದೈತ್ಯರ ಹಾವಳಿ ಬಹಳ ಆಗಿದೆ, ಏನಾದರೂ ಮಾಡಿ ನೀನು ಪರಿಹಾರ ಮಾಡಬೇಕು ಕೇಳಿದಾಗ ಉದ್ಭವರಹಾತ್ಮನಃ ಕೇಶವು ತನ್ನ 2 ಕೂದಲುಗಳನ್ನು ತೆಗೆದು ಹಾಕಿದ್ನಂತೆ ನಾರಾಯಣ. ಒಂದು ಬಿಳಿ ಕೂದಲು, ಮತ್ತೊಂದು ಕಪ್ಪು ಕೂದಲಂತೆ. ಅವನಿಗೆ ಯಾವ ಕೂದಲು ಬಿಳಿ ಆಯಿತು ಅಂತ ಕೇಳಬೇಡಿ. ಯಾಕೆ? ಅವನಿಗೆ ಮುದಿತನ ಯಾವತ್ತೂ ಬಂದಿಲ್ಲ. ಕೆಲವರಿಗೆ ತಾರುಣ್ಯದಲ್ಲೇ ಮುದಿತನ ಬರ್ತದೆ. 16-18ನೇ ವಯಸ್ಸಿಗೇನೆ ಕೂದಲು ಬಿಳಿ ಆಗತ್ತೆ. ದೇವರಿಗೆ ಹಾಗೂ ಅಲ್ಲ, ಅವನು ಅದನ್ನು ಸೃಷ್ಟಿಸಿದ. ಹಾಗೆ ಆ ಕೂದಲನ್ನು ಬಿಳಿಯನ್ನಾಗಿ ಮಾಡಿದ. ಬಿಳಿ ಕೂದಲನ್ನು ಒಂದನ್ನು ತೆಗೆದು ಹಾಕಿದ, ಕಪ್ಪು ಕೂದಲನ್ನು ಒಂದನ್ನು ತೆಗೆದು ಹಾಕಿದ. ಆ ಬಿಳಿ ಕೂದಲು ಯಾರು ಅಂದರೆ ಬಲರಾಮ. ಬಲರಾಮನಲ್ಲಿ ಸಂಕರ್ಷಣ ನಾಮಕನಾಗಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಅದು ಪರಮಾತ್ಮನ ಶುಕ್ಲಕೇಶ, ಶುಕ್ಲಕೇಶಾವೇಶದಿಂದ ಕೂಡಿದವನು. ಇನ್ನು ಕೃಷ್ಣ ಕೇಶನೇ ಅವನು ಕೃಷ್ಣ. ಕಪ್ಪು ಕೂದಲೇ ಅದು ಕೃಷ್ಣ, ಕೃಷ್ಣಾವತಾರ. ಪರಮಾತ್ಮನ ಕೂದಲು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನೇಹ ನಾನಾಸ್ತಿ ಕಿಂಚನ. ಅವನ ಅವಯವಗಳಿಗೂ ಅವನಿಗೂ ಯಾವ ಭೇದವೂ ಇಲ್ಲ. ಅವನ ರೂಪಕ್ಕೂ ಅವನಿಗೂ ಭೇದ ಇಲ್ಲ. ಅವನ ಗುಣಕ್ಕೂ ಕ್ರಿಯೆಗೂ ಅವನಿಗೂ ಭೇದ ಇಲ್ಲ.
ಹೀಗಾಗಿ ನೇಹ ನಾನಾಸ್ತಿ ಕಿಂಚನ. ಆ ಕಪ್ಪು ಕೂದಲು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅವನು ಬಂದರೆ ಭೂಮಿಗೆ ಬರಬೇಕಲ್ಲ. ಮೇಲಿನಿಂದ ಕೆಳಗೆ ಬರೋದು ಅಂತಂದರೆ ದೇವತೆಗಳಿಗೆಲ್ಲ ಭಾರಿ ಶಾಪ. ಅದು ಮನುಷ್ಯನಾಗಿ ಹುಟ್ಟು ಅಂತಂದರೆ ಶಾಪ. ನಾವು ಮನುಷ್ಯರು ಅಂತ ನಾವು ಬಹಳ ಹೆಗ್ಗಳಿಕೆಯಿಂದ ನಾವು ಹೇಳಿಕೊಳ್ತೇವೆ. ದೇವತೆಗಳಿಗೆ ಮನುಷ್ಯನಾಗೋದು ಅಂತಂದರೆ ಶಾಪ. ಅದು ಅಯ್ಯೋ ನಾನು ಮನುಷ್ಯನಾಗಬೇಕಾ ಅಂತ ಅವರು ಬೇಸರಿಸಿಕೊಳ್ಳುತ್ತಾರೆ. ದೇವರು ಕೂಡ ಮನುಷ್ಯನಾಗಿ ಬಂದಲ್ಲ ಇಲ್ಲಿ ಅಂತಂದರೆ ಅದಕ್ಕೆ ಕೃಷ್ಣ ಕೃಷ್ಣ ಅಂತ ಹೇಳಿದರು. ಏನು ಹೇಳಿದಂತಾಯಿತು ಅಂದರೆ ಅವನು ಮನುಷ್ಯ ಲೋಕಕ್ಕೆ ಬಂದಿದ್ದಾನೆ, ಹೌದು. ಮನುಷ್ಯರ ಮಧ್ಯದಲ್ಲಿದ್ದಾನೆ, ಹೌದು. ದೇವತೆಗಳು ಮನುಷ್ಯ ಲೋಕಕ್ಕೆ ಬಂದರೆ ಮನುಷ್ಯರ ಮಧ್ಯದಲ್ಲಿದ್ದರೆ ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾರೆ. ತಮ್ಮ ಮೂಲ ರೂಪದ ಸಾಮರ್ಥ್ಯಗಳಿರೋದಿಲ್ಲ, ಜ್ಞಾನ ಇರೋದಿಲ್ಲ, ಅವರಿಗೆ ಆ ವೈಭವಗಳಿರೋದಿಲ್ಲ. ಇಲ್ಲೆಲ್ಲ ಕ್ಲೇಶಗಳನ್ನು ಪಡ್ತಾ ಇರ್ತಾರೆ. ಮೂಲ ರೂಪದಲ್ಲಿ ಯಾವ ವೈಭವದಿಂದ ಇರ್ತಾರೆ ಅದಿರೋದಿಲ್ಲ, ಅದು ಕುಂಠಿತ ಆಗಿ ಹೋಗಿರುತ್ತೆ. ದೇವರಿಗೆ ಮಾತ್ರ ಹಾಗಲ್ಲ. ದೇವರು ಮೂಲ ರೂಪದಲ್ಲಿ ಹೇಗೆ ಆನಂದವಾಗಿದ್ದಾನೆ, ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯರ ಮಧ್ಯದಲ್ಲಿದ್ದರೂ ಕೂಡ ಅಷ್ಟೇ ಆನಂದವಾಗಿದ್ದಾನೆ ಪರಮಾತ್ಮ. ಅದನ್ನು ಹೇಳಲಿಕ್ಕೆ ಹೇಳಿರುವಂತಹ ಶಬ್ದ ಕೃಷ್ಣ ಅಂತ. ಕೃಷ್ಣ ಅಂತಂದರೆ ಏನು? ಕೃಷಿ ನ. ಕೃಷಿ ಅಂತಂದರೆ ಕೃಷಿ ಅಂತ ಶಬ್ದ ನಾವು ಹೇಳ್ತೇವೆ. ಭೂಮಿ ಅಂತ ಅರ್ಥ. ಕೃಷಿ ಎಲ್ಲಿ ಕೃಷಿಯನ್ನು ಮಾಡೋದು? ಭೂಮಿಯಲ್ಲಿ ತಾನೆ. ಈಗ ಕೃಷಿ ಅಂತಂದರೆ ಭೂಮಿ. ಆ ಭೂಮಿಯಲ್ಲಿದ್ದರೂ ನ ಅಂತಂದರೆ ಸುಖ. ಭೂಮಿಯಲ್ಲಿದ್ದರೂ ಸುಖ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಅವನನ್ನು ಕೃಷ್ಣ ಅಂತ ಕರೀತಾ ಇದ್ದಾರೆ. ದೇವತೆಗಳು ಭೂಮಿಗೆ ಬಂದರೆ ತಮ್ಮ ಸುಖ ಕಳ್ಕೊಳ್ತಾರೆ. ಪರಮಾತ್ಮ ಭೂಮಿಯಲ್ಲಿದ್ದರೂ ಅಷ್ಟೇ, ಸ್ವರ್ಗದಲ್ಲಿದ್ದರೂ ಅಷ್ಟೇ, ನರಕದಲ್ಲಿದ್ದರೂ ಅಷ್ಟೇ, ವೈಕುಂಠದಲ್ಲಿದ್ದರೂ ಅಷ್ಟೇ. ಅವನು ಎಲ್ಲಿದ್ದರೂ ಸುಖರೂಪನಾಗಿದ್ದಾನೆ. ಆದ್ದರಿಂದ ಅವನು ಕೃಷ್ಣ ಕೃಷ್ಣ ಕೃಷ್ಣ. ಮೂರರ್ಥ ಹೇಳಿದರು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಯತಶ್ಚ ದೈತೇಯ ಕದಂಬ ಕಕ್ಷ ಚಯಸ್ಯ ವಿಧ್ವಂಸ ವಿಧೋ ಮುರಾರಿ ವನಾಗ್ನಿ ಮನ್ವೇತಿ ಲಯಾಗ್ನಿ ಕಲ್ಪಂ ತತೋಪಿ ಗಾಯಂತಿ ಕೃಷ್ಣಮೇನಂ. ಸಂಸ್ಕೃತದಲ್ಲಿ ಕೃಷ್ಣವರ್ತ್ಮ ಅಂತನೋ ಒಂದು ಶಬ್ದ ಇದೆ. ಇದು ಬೆಂಕಿಗೆ ಇರುವಂತಹ ಹೆಸರು. ಬೆಂಕಿಯನ್ನ ಕೃಷ್ಣವರ್ತ್ಮ ಅಂತ ಕರೀತಾರೆ. ಬೆಂಕಿಯನ್ನ ಕೃಷ್ಣವರ್ತ್ಮ ಅಂತ ಕರೆಯೋದು ಯಾಕೆ? ಅದಕ್ಕೊಂದು ಸ್ವಾರಸ್ಯದ ಅರ್ಥ ಇದೆ. ವರ್ತಮ ಅಂತಂದರೆ ದಾರಿ, ಕೃಷ್ಣ ಅಂತಂದರೆ ಕಪ್ಪು. ಇದೆಲ್ಲರ ಅನುಭವ ಬರ್ತದೆ ನೋಡಿ. ಸಂಸ್ಕೃತದ ಶಬ್ದದ ಸ್ವಾರಸ್ಯ ಎಷ್ಟು ಅದ್ಭುತ ನೋಡಿ. ಬೆಂಕಿಯನ್ನು ಹಚ್ಚಿದರೆ ಬೆಂಕಿ ಹೇಗೆ ಹಾದು ಹೋಗ್ತದೆ, ಆ ದಾರಿಯಲ್ಲೆಲ್ಲ ಕಪ್ಪಾಗಿಬಿಡುತ್ತೆ. ಹೀಗೆ ಬೆಂಕಿಯನ್ನು ಹೀಗೆ ತೊಗೊಂಡು ಹೋದರೆ ಯಾವ ದಾರಿಯಲ್ಲಿ ಆ ಬೆಂಕಿ ಹೋಗಿದೆ ಆ ದಾರಿಯೆಲ್ಲ ಏನಾಗುತ್ತೆ? ಕಪ್ಪಾಗತ್ತೆ. ಯಾವುದರಿಂದ ದಾರಿ ಕಪ್ಪಾಗುತ್ತೋ ಅದು ಕೃಷ್ಣವರ್ತ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಕೃಷ್ಣವರ್ತ್ಮ. ಯಾರಿಂದ ದಾರಿ ಕಪ್ಪಾಯಿತೋ ಅದು ಹಾದು ಹೋದ ಹಾದಿ ಅದೆಲ್ಲ ಕಪ್ಪಾಯಿತು. ಅದಕ್ಕೆ ಬೆಂಕಿಯನ್ನು ಏನೊಂದು ಕರೆದ್ರು? ಕೃಷ್ಣವರ್ತ್ಮ ಅಂತ ಕರೆದ್ರು. ಇವನನ್ನು ಏನಂತ ಕರೆದ್ರು? ಕೃಷ್ಣ ಅಂತ ಕರೆದ್ರು. ಯಾಕೆ? ಕೃಷ್ಣವರ್ತ್ಮ ಅದರ ಸಂಕುಚಿತ ರೂಪ ಕೃಷ್ಣ. ಕೃಷ್ಣವರ್ತ್ಮ ಅಂತ ಪೂರ್ಣ ಶಬ್ದ. ಅದನ್ನು ಅರ್ಥ ಮಾಡಿದಾಗ ಹೆಸರನ್ನು ರಾಮಚಂದ್ರ, ರಾಮ ಅಂತ ಕರೀತಾರೆ. ಹಾಗೆ ಇನ್ನೇನೇನೋ ಕರೀತಾರೆ. ಹಾಗೆ ಪೂರ್ಣವಾದ ಹೆಸರನ್ನು ಹೇಳದೇನೆ ಭೀಮಸೇನ ಭೀಮ, ರಾಮಚಂದ್ರ ರಾಮ. ಇದಕ್ಕೆ ಅರ್ಥ ಇದೆ. ಅರ್ಥ ಇಲ್ಲದನ್ನು ಅರ್ಧ ಹೇಳ್ತಾರೆ. ಇಲ್ಲಿ ಅರ್ಥ ಇರುವಂತಹ ಶಬ್ದವನ್ನೇ ಹೇಳ್ತಾರೆ. ಕೃಷ್ಣ ವರ್ತಮ ಅಂತ ಅನ್ನೋದನ್ನು ಅರ್ಥ ಮಾಡಿದರು. ಕೃಷ್ಣ ಅಂತಂದ್ರು. ಏನರ್ಥ? ಅದೇ ಅರ್ಥ, ಬೆಂಕಿ ಅಂತ ಅರ್ಥ. ಇವನು ಬೆಂಕಿಯ, ಬರೀ ಬೆಂಕಿ ಅಲ್ಲ, ಇವನು ಕಾಡಿಗಿಚ್ಚು ಅಂತಂದ್ರು. ದೈತ್ಯರೆಂಬುವ ಕಾಡಿಗೆ ಇವನು ಕಾಡಿಗಿಚ್ಚಾಗಿದ್ದಾನೆ. ದೈತೇಯ ಕದಂಬ ಕಕ್ಷಚಯಸ್ಯ ವಿಧ್ವಂಸ ವಿಧೋ ಮುರಾರಿಹಿ ವನಾಗ್ನಿ ಮನ್ವೇತಿ. ಹೀಗಾಗಿ ಅವನು ಕಾಡ್ಗಿಚ್ಚಾಗಿದ್ದಾನೆ. ಬರೀ ಕಾಡ್ಗಿಚ್ಚಲ್ಲ, ಅವನು ಲಯಾಗ್ನಿ ಅಂತಂತಾರೆ. ಪ್ರಳಯ ಕಾಲದ ಅಗ್ನಿ ಅದು ಪರಮಾತ್ಮ. ಹೀಗಾಗಿ ಅವನು ಸಾಮಾನ್ಯನಲ್ಲ, ಅವನು ಮಹಾ ಅಗ್ನಿ ಜ್ವಾಲೆ ಅವನು. ಆದ್ದರಿಂದ ಅವನನ್ನು ಕೃಷ್ಣ ಕೃಷ್ಣ ಅಂತ ಕರೆಯೋದು ಅನ್ವರ್ಥವಾಗಿದೆ ಅಂತ ಆ ಕೃಷ್ಣ ಶಬ್ದದ ಸ್ವಾರಸ್ಯವನ್ನು ಬಗೆ ಬಗೆಯಾಗಿ ಬಿಡಿಸಿ ರಾಜರು ತೋರಿಸ್ತಾ ಇದ್ದಾರೆ. ಹೀಗೆ ಕೃಷ್ಣ ಅವನು ಹೆಸರನ್ನು ಇಟ್ಟುಕೊಂಡ, ನಾಮಕರಣ ಆಯಿತು. ಅವನು ಕ್ರಮವಾಗಿ ಈಗ ಅಂಬೆಗಾಲಿಟ್ಟುಕೊಂಡು ನಡ್ಕೊಂಡು ಹೊರಡ್ತಾ ಇದ್ದಾನೆ. ಮೊದಲಿಗೆ ಅಂಬೆಗಾಲು, ಆಮೇಲೆ ನಿಂತು ನಡೆಯೋದು ಅಲ್ವಾ.
ಆ ಕೃಷ್ಣ ಅಂಬೆಗಾಲಿಟ್ಟು ನಡೀತಾ ಇದ್ದಾನೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವರಜಾಂಗನಾನಾಂ ಸ್ಮರತಾಂ ಮುನೀನಾಂ ಅಭೇದ್ಯ ಹೃದಯ ಪ್ರಣಯಾಖ್ಯ ದಾಮ್ನ ನಿಬದ್ಧ ಮೃದ್ವಂಘ್ರಿ ಸರೋಜ ಯುಗ್ಮ ಚಚಾರ ದೌರ್ಭ್ಯಾಂ ಶುಭಜಾನುಯುಗ್ಭ್ಯಾಂ. ಕಾಲು ಕಟ್ಟಿದಾಗ ಕಾಲಿನಿಂದ ನಡಿಲಿಕ್ಕಾಗಲ್ಲ ನೋಡಿ, ಅದಕ್ಕೆ ಆವಾಗ ಮೊಣಕಾಲಿನಿಂದ ನಡಿಬೇಕಾಗತ್ತೆ. ಇವನಿಗೆ ಯಾರು ಕಾಲು ಕಟ್ಟಿದರು ತುಂಬ ಜನ ಇದ್ದಾರೆ ಅಂತಾರೆ. ಅಲ್ಲಿರುವಂತಹ ಗೊಲ್ಲತಿಯರು, ಮುನಿಗಳು, ಅವರೆಲ್ಲ ತಮ್ಮ ಪ್ರೀತಿಯಿಂದ ಪರಮಾತ್ಮನ ಪಾದವನ್ನು ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಪಾದವನ್ನು ಕಟ್ಟಿ ಹಾಕಿದಾಗ ಅವಾಗೇನು ಮಾಡಬೇಕು? ಪಾದದಿಂದ ನಡಿಲಿಕ್ಕಾಗಲ್ಲ. ಅದಕ್ಕೆ ಆ ಕೃಷ್ಣ ಮೊಣಕಾಲಿನಿಂದ ನಡೀತಾ ಇದ್ದಾನೆ, ಅವನು ಅಂಬೆಗಾಲಿಡ್ತಾ ಇದ್ದಾನೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅನೇಕ ಲೋಕಾನುದರೇ ವಿಧಾಯ ಯಯೇಷ ಶೇತೆ ಸ್ಮಲಯಾಂಬು ಮಧ್ಯೆ ಶಿಶುಸ್ಸ ಸಂದರ್ಶಯಿತುಂ ಸಲಜ್ಜಃ ಕೃಶೋದರಂಜಾನುಚರೋ ಬಭೂವ. ಇನ್ನೊಂದು ಕಾರಣವನ್ನು ರಾಜರು ಕೊಡ್ತಾರೆ. ಕೃಷ್ಣ ಅಂಬೆಗಾಲನ್ನು ಯಾಕೆ ಇಟ್ಟ? ಒಬ್ಬ ವ್ಯಕ್ತಿ ಬಹಳ ಶ್ರೀಮಂತನಾದ ವ್ಯಕ್ತಿ ಯಾವುದೋ ಒಂದು ಕಾರಣದಿಂದ ತನ್ನ ಸಂಪತ್ತನ್ನು ಕಳ್ಕೊಂಡಾಗ ಅವನ ಪರಿಸ್ಥಿತಿ ಹೇಗಾಗತ್ತೆ? ಅವನು ತನ್ನ ಮುಖ ತೋರಿಸಲಿಕ್ಕೆ ಇಷ್ಟಪಡಲ್ಲ. ಯಾರಿಗೂ ತನ್ನ ಮುಖ, ಯಾರಾದರೂ ಬರ್ತಿದ್ದಾರೆ ಅಂದರೆ ಮುಖ ತಿರುಗಿಸ್ಕೊಂಡು ಹೋಗ್ತಾನವನು, ಯಾರಿಗೂ ತನ್ನ ಮುಖವನ್ನು ತೋರಿಸಲ್ಲ. ಇದನ್ನು ನಾವು ಲೋಕದಲ್ಲಿ ನೋಡಿದ್ದೇವೆ, ಜಗತ್ತಿನಲ್ಲಿ ಕಂಡಿರುವಂತಹ ವಿಚಾರ ಇದು. ಹಾಗೆ ಕೃಷ್ಣ ದೇವರು ಅಂತಂದರೆ ಅವನು ಜಗದುದರ ಅಂತ ಅವನನ್ನು ಕರೀತಾ ಇದ್ದೆ. ಜಗತ್ತನ್ನೇ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದಾನೆ, ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಿದ್ದಾನೆ. ಸೃಷ್ಟಿಯಾದಾಗ ಏನಾಯಿತು? ಅದನ್ನೆಲ್ಲ ತೆಗೆದ ಹೊರಗಡೆ ಇಟ್ಟ. ತನ್ನ ಹೊಟ್ಟೆ ಒಳಗಡೆ ಇರುವಂತಹ ಬ್ರಹ್ಮಾಂಡವನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಾಗ ಹೊಟ್ಟೆ ಖಾಲಿ ಆಯಿತು, ರಿಕ್ತವಾದ. ಹೇಗೆ ತನ್ನ ಸಂಪತ್ತನ್ನು ಕಳೆದುಕೊಂಡಂತಹ ವ್ಯಕ್ತಿ ತನ್ನ ಮುಖವನ್ನು ತೋರಿಸಲಿಕ್ಕೆ ಇಷ್ಟಪಡೋದಿಲ್ಲವೋ, ಹಾಗೆ ಅವನ ಹೊಟ್ಟೆ ಒಳಗಡೆ ಇರುವಂತಹ ಸಂಪತ್ತು ಅಂತಂದರೆ ಬ್ರಹ್ಮಾಂಡ. ಅದು 50 ಕೋಟಿ ಯೋಜನ ವಿಸ್ತೀರ್ಣವಾಗಿರುವಂತಹ ಬ್ರಹ್ಮಾಂಡದ ಖರ್ಪರ, ಬಂಗಾರದ ಖರ್ಪರ. ಅದು ಅಂತಹ ಅನರ್ಘ್ಯವಾಗಿರುವ ರತ್ನಗಳಿಂದ ಮತ್ತೊಂದರಿಂದ ಕೂಡಿರುವಂತಹ ಇಡೀ ಬ್ರಹ್ಮಾಂಡವನ್ನು ಹೊಟ್ಟೆ ಒಳಗಡೆ ಹೊತ್ತವನು ಅದನ್ನೆಲ್ಲ ಹೊರಗೆ ಹಾಕಿದಾಗ ಹೊಟ್ಟೆ ಖಾಲಿ ಆಯಿತು ನೋಡಿ. ಆ ಹೊಟ್ಟೆ ಖಾಲಿ ಆದದ್ದಕ್ಕೆ ಅಂತಹ ರಿಕ್ತವಾದ ತನ್ನ ಉದರವನ್ನು ತೋರಿಸೋದಕ್ಕೆ ಅವನು ನಾಚಿಕೆ ಆಯ್ತಂತೆ. ಈ ಖಾಲಿಯಾದ ಹೊಟ್ಟೆಯನ್ನು ನಾನು ತೋರಿಸೋದು ಹೇಗೆ ಅಂತ. ಅದಕ್ಕೆ ನಾನು ನನ್ನ ಹೊಟ್ಟೆಯನ್ನು ತೋರಿಸಲ್ಲ ಅಂತಂದಂತೆ ಕೃಷ್ಣ. ಅದಕ್ಕೇನು ಮಾಡಿದ? ಬಗ್ಗಿಸಿದ್ನಂತೆ, ಹೊಟ್ಟೆಯನ್ನು ಬಗ್ಗಿಸಿದ. ಅದಕ್ಕೆ ಅಂಬೆಗಾಲಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಹೊಟ್ಟೆಯನ್ನು ಬಗ್ಗಿಸಿ ಅವನು ನಡೀತಾ ಇದ್ದಾನೆ. ಆದ್ದರಿಂದ ಅಂಬೆಗಾಲಿಡ್ಲಿಕ್ಕೆ ಇದು ಕಾರಣವೇ ಹೊರತು ಅವನಿಗೆ ನಡಿಲಿಕ್ಕಾಗಲ್ಲ ಅನ್ನೋದಕ್ಕೆ ಅಂಬೆಗಾಲಿಟ್ಟದ್ದಲ್ಲ ಅಂತ ರಾಜರು ಚಮತ್ಕಾರದಿಂದ ವರ್ಣಿಸ್ತಾ ಇದ್ದಾರೆ. ಮುಂದಿನ ಆ ಕೃಷ್ಣನ ಆ ಅಂಬೆಗಾಲಿಡುವಿಕೆ, ಯಶೋದೆ ಬಳಿ ಬರುವಿಕೆ ಬಹಳ ಸುಂದರವಾಗಿ ರಮಣೀಯವಾಗಿ ವರ್ಣಿಸ್ತಾರೆ. ಅದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಅರ್ಪಿಸೋಣ. ಆ ಕೃಷ್ಣನ ಪಾದವನ್ನು ನಮ್ಮ ಈ ವಾಕ್ಕುಸುಮಗಳಿಂದಲೂ ಕೂಡ ಬಂಧನ ಮಾಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.